ಪ್ರೀತಿಯಿಂದ ಹೇಳಿ ಸರ್, ಇವತ್ತು ಅಪ್ಪು ಅವ್ರ ಸಮಾಧಿ ಮಾಡ್ತೀರಾ, ಪೂಜೆಯನ್ನ ಕೂಡ ಮಾಡಿದ್ರಿ, ಏನು ಹೇಳ್ತೀರಿ ಅಂತ? ನಮ್ದೊಂದು ಪುಣ್ಯ ಮೇಡಮ್ ಇದು. ಈ ಅಪ್ಪುಗೆ ಇವತ್ತು ಹಾರ ಹಾಕಿ ನಮಸ್ಕಾರ ಮಾಡಿದ ಪುಣ್ಯ. ನಾನು ಸುಮಾರು 30-35 ವರ್ಷಗಳಿಂದ ಈ ಶವ ಸಂಸ್ಕಾರ ಕೆಲಸ ಮಾಡ್ಕೊಂಬರ್ತಾ ಇದ್ದೀನಿ. ಬಡವ ಶ್ರೀಮಂತ ಜಾತಿ ಭೇದ ಏನೂ ಇಲ್ಲದಲ್ಲೇ ನಾನು ಈ ಶವ ಸಂಸ್ಕಾರ ಕೆಲಸ ಮಾಡ್ತಾ ಇದ್ದೀನಿ. ನಾನು ವ್ಯವಸಾಯ ಮಾಡ್ತಾ ಇದ್ದೆ. ವ್ಯವಸಾಯ ಮಾಡೋವಾಗಿಂದನೂ ನಾನು ಈ ಬೊಂಬು ಕಡ್ಕೊಂಬಂದು ನಾನು ಚಟ ಕಟ್ಟಿ ಶವ ಸಂಸ್ಕಾರ ಮಾಡ್ತಾ ಇದ್ದೆ. ಈಚೆಗೆ ಮುಂದುವರಿದಾದ್ಮೇಲೆ ಯಾರೇ ಸತ್ರು ಮಾರ್ಕೆಟ್ನಲ್ಲಿ ಪ್ಯಾಕೇಜು, ಬಡವರು ಸತ್ತರೆ ನನ್ನದೇ ಆದ ಕೈಯಿಂದ ಖರ್ಚು ಮಾಡಿ ಶವ ಸಂಸ್ಕಾರ ಮಾಡ್ತಾ ಇದ್ದೆ. ಈ ಪುಣ್ಯಾತ್ಮನ ಶವ ಸಂಸ್ಕಾರ ಮಾಡಲಿಕ್ಕೆ ನಂದು ಒಂದು ಅವಕಾಶ ಸಿಕ್ತು. ಗೋಪಾಲ್ ನೈನವರು ನನ್ನ ಕಸಿನ್, ಅವರು ಈ ಭಾಗದ MLA ಹಾಗೂ ಮಿನಿಸ್ಟ್ರು ಕರೆದ್ರು. ರಂಗಣ್ಣ ಅಣ್ಣ ಬಂದು ಇಲ್ಲಿ ಸ್ವಲ್ಪ ಶವ ಸಂಸ್ಕಾರದ ಕೆಲಸ, ಅವ್ರಿಗೆ ಗೊತ್ತಿತ್ತು 30 ವರ್ಷದಿಂದ ಮಾಡ್ತಾ ಇದ್ದಿದ್ದು, ಈ ಶವ ಸಂಸ್ಕಾರದ ಕೆಲಸ ಮಾಡ್ಬೇಕು ನೀವು ಅಂತ ನನಗೆ ಹೇಳಿದ್ರು. ನಾವು ಬಂದಾಗ ಬಂಗಾರಪ್ಪನವರು ಚಿನ್ನೇಗೌಡರಿದ್ರು. ಕೇಳಿದ್ರು ಏನು ಮಾಡ್ತೀರಾ, ಈ ಥರ ಸಂಸ್ಕಾರ ಮಾಡಿ. ಅಷ್ಟೇ ಮಾಡಿ ಅದು ಭಾಳ ಒಳ್ಳೆಯದು ಅಂತೇಳಿ ಆವಾಗ ನಾನು ಮಾರ್ಕೆಟ್ಗೆಲ್ಲ ಆರ್ಡ್ರ್ ಕೊಟ್ಬಿಟ್ಟೆ. ಗೋಪಾಲಯ್ಯನವರು ವಿಶೇಷವಾಗಿ ಮಾಡಿಸಿ ಎಲ್ಲ ಮಲ್ಲಿಗೆಲೇ ಮಾಡಿಸಿ ಅಂತ ಹೇಳಿ ನನಗೆ ಆದೇಶ ಮಾಡಿದ್ರು. ಅವ್ರ ಮಾರ್ಗದರ್ಶನದಲ್ಲಿ ಎಲ್ಲ ಸಾಮಾನು ಬಂದ್ಬಿಡ್ತು ಮೇಡಮ್. ಎಲ್ಲ ತರಿಸ್ಬಿಟ್ಟು, ಗುಂಡಿನೂ ತೋಡ್ಬಿಟ್ಟು ಎಲ್ಲನೂ ತರಿಸ್ಬಿಟ್ಟು. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿಲ್ಲ ನಾಳೆ ಶವ ಸಂಸ್ಕಾರ, ಅದು ಎಲ್ಲ ಸಾಮಾನು ರೂಮಲ್ಲಿ ಇಟ್ಬಿಟ್ಟು ಹೋದೋ. ರಾತ್ರಿ ತಿರ್ಗಿ 11 ಗಂಟೆಗೆ ಫೋನು, ಇಲ್ಲ ಬೆಳಗಿನ ಜಾವ 4:15ಗೆ ನಾವು ಬಾಡಿ ತರ್ತೀವಿ, ನೀವೆಲ್ಲ ರೆಡಿ ಮಾಡ್ಕೊಳ್ಳಿ. ಅವಾಗ ಎಲ್ಲ ಸಾಮಾನು ರೆಡಿ ಇತ್ತು. ತಿರ್ಗಿ ನಾನು ಮಾರ್ಕೆಟ್ಗೆ ಹೋಗಿ ಈ ಚಟ್ಟ ಕಟ್ಟವ್ರನ್ನೆಲ್ಲ ಕರ್ಕೊಂಬಂದು ನಾನು ಗೋಪಾಲಯ್ಯ ಅವ್ರ ಮಿಸ್ಸಸ್ 3 ನೈಟೇ ಬಂದು ಇಲ್ಲಿ ಏನೇನು ಕಾರ್ಯಗಳು ಮಾಡಬೇಕೋ ಮಾಡಿದೋ. ಅದೇ ಮರದಡೆ ಒಂದು ಮಡಕೆ ಇಟ್ಟು ನಮ್ಮಲ್ಲಿ ಕೂಳು ಬೇಯಿಸ್ತೀವಿ ಅಂತ ಹೇಳ್ತೀವಿ, ಅನ್ನ ಬೇಯಿಸ್ತೀವಿ, ಅರಿಶಿನ ಹಾಕಿ ಅನ್ನ ಬೇಯಿಸಿದೆ. ಬೆಳಗ್ಗೆ 4:50ಕ್ಕೆ ಬಾಡಿ ಇಲ್ಲಿ ಬಂದಾಗ ನಾವು ಚಟ್ಟ ಎಲ್ಲ ರೆಡಿ ಮಾಡಿದ್ದೋ. ಅಷ್ಟೊತ್ತಿಗೆ ಚಟ್ಟ ಎಲ್ಲ ರೆಡಿ ಮಾಡಿ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಂಡಿದ್ದೋ. ನಾವು ಪೊಲೀಸವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಗೇಟಲ್ಲಿ ಇಳಿಸಿ ಅಲ್ಲಿಂದ ಹೆಗಲ ಮೇಲೆ ಹೊತ್ಕೊಂಬರ್ಬೇಕು ನಾವು. ನಮ್ಮ ಇದ್ರ ಪ್ರಕಾರ ಪೊಲೀಸವ್ರು ಪರ್ಮಿಷನ್ ಕೊಡಲಿಲ್ಲ, ಇಲ್ಲಿಗೆ ತಂದುಬಿಟ್ರು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಬೊಮ್ಮಾಯಿಯವರು, DK ಶಿವಕುಮಾರ್, ಅಶೋಕ್ ಅವರು ಬಂದು ಇಲ್ಲಿ ಅವ್ರದ್ದು ಸರ್ಕಾರಿ ಕಾರ್ಯಕ್ರಮಗಳಿರೋ ಟೈಮಲ್ಲೇ ನಾವು ಅದೇ ಚಟ್ಟದ ಮೇಲೆ ಬಾಡಿ ಮಲಗಿಸಿ ರಾಘವೇಂದ್ರ ರಾಜ್ಕುಮಾರ್ ಮಗನ ಕೈಲಿ ಮಡಕೆ ಇಡಿಸಿ 3 ರೌಂಡ್ ಹಾಕಿಸಿ ಮಡಕೆ ಹೊಡೆದು, ಆಮೇಲೆ ವಿಧಿ ಪ್ರಕಾರ ಅವ್ರದ್ದು ಕಾರ್ಯಕ್ರಮ ಮುಗೀತು. ಆಮೇಲೆ 6:30ಗೆಲ್ಲ ಬಾಡಿನ ಗುಂಡಿ ಒಳಗೆ ಇಳಿಸ್ಬಿಟ್ಟು ಆವಾಗ ಮಾನ್ಯ ಇವರೆಲ್ಲ ಸಚಿವರು, ಚೀಫ್ ಮಿನಿಸ್ಟರ್ ಎಲ್ಲ ಪತ್ರ ಹಾಕಿ ಹೊಟ್ಬಿಟ್ರು. ಅಷ್ಟೊಂದು ಕಾಲೇ 10,000 ಜನ ಇಲ್ಲಿ ಬ್ಲಾಕ್ ಆಗಿದ್ರು. ಆ ಪುಣ್ಯಾತ್ಮನ ಶವ ಸಂಸ್ಕಾರ ಮಾಡೋಕ್ಕೆ ನನಗೆ ಒಂದು ಅವಕಾಶ ಸಿಕ್ತು. ನಾನು ಮೊದಲಿಂದ ಅಪ್ಪು ಅಭಿಮಾನಿ. ಆ ದುಃಖದಲ್ಲಿದ್ರೂ ನನಗೆ ಆ ಶವ ಸಂಸ್ಕಾರ ನಾನು ಮಾಡಿದೆ. ಮುಂದಿನ ದಿನಗಳಲ್ಲೂ ಮಾಡ್ತೀನಿ. ನಾನು ಮುಂದಿನ ಬದುಕಿರೋವರೆಗೂ ಮಾಡ್ತಾನೆ. ನಾನು ಡೆಪ್ಟಿ ಮೇಯರ್ ಆಗಿದ್ದಾಗೂ ಒಂದು 10 ಚಟ ಕಟ್ಟಿದ್ದೀನಿ. ಊರಿನಲ್ಲಿ ಬಡವರು ಸತ್ತರೆ ನನ್ನದೇ ಆದ ಖರ್ಚಲ್ಲಿ ಶವ ಸಂಸ್ಕಾರ ಮಾಡಿಬಿಡ್ತೀನಿ. ಶ್ರೀಮಂತರು ಸತ್ತರೆ ಎಲ್ಲ ಮಾರ್ಕೆಟ್ನಲ್ಲಿ ಆರ್ಡ್ರ್ ಕೊಟ್ಟು ನಾನು ಮಾಡ್ತೀನಿ. ಇದು ನಾನು ಬದುಕಿರೋವರೆಗೂ ಮಾಡ್ತಾನೆ ಇರ್ತೀನಿ ಮೇಡಮ್. ಅದರಿಂದ ತೃಪ್ತಿ ಇದೆ, ನನಗೆ ತೃಪ್ತಿ ಇದೆ. ನಾನು ರಂಗಣ್ಣ ಅಂತ 2 ಬಾರಿ ಕಾರ್ಪೊರೇಟರ್ ಆಗಿ ಡೆಪ್ಟಿ ಮೇಯರ್ ಆಗಿದೆ 2015ರಲ್ಲಿ. ಇವ್ರ ಮಗ ಅನಿಲ್ ರಂಗಣ್ಣ ಅಂತ. ಇವರು ಇದು ವಿಶೇಷ ಒಂದು ಕಾರ್ಯಕ್ರಮ ಮಾಡ್ತಾರೆ ಒಂದು 10-15 ವರ್ಷದಿಂದ. ಕಾಮಾಕ್ಷಿ ಪಾಳ್ಯ ನನ್ನ ವಾರ್ಡಲ್ಲಿ ಯಾರೇ ಸತ್ರು ಬಾಡಿ ಮಡಗ್ಲಿಕ್ಕೆ ಬಾಕ್ಸು, ಚೇರ್ಸು, ಶಾಮಿಯಾನ, ಬಾಡಿ ತಗೊಂಡೋಗೋಕ್ಕೆ ಇದು ಆಂಬುಲೆನ್ಸು ಎಲ್ಲ ಫ್ರೀ ಕೊಡ್ತಾ ಇದ್ದೀವಿ ಭಾಳ ವರ್ಷಗಳಿಂದ. ಅದನ್ನು ಮುಂದುವರಿಸ್ತೀವಿ. ಥ್ಯಾಂಕ್ ಯು ಮೇಡಮ್.